ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಮನೆಯನ್ನ ಕಟ್ಕೊಂಡಿದ್ರು. ಆ ಮನೆಗಳನ್ನ ಈಗಾಗಲೇ ತೆರವು ಮಾಡಲಾಯಿತು. ಆ ನಂತರದಲ್ಲಿ ಈ ಘಟನೆ ಏನಿದೆ ಇದು ರಾಜಕೀಯ ಸ್ವರೂಪವನ್ನ ಕೂಡ ಪಡೆದುಕೊಳ್ತು. ಒಂದಷ್ಟು ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ಕಾರಣ ಆಯಿತು. ಸರ್ಕಾರದ ಮೇಲೆ ವಿಪಕ್ಷ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರ್ತಾ ಇದೆ. ರಾಜ್ಯದಲ್ಲಿ ಬಾಂಗ್ಲಾದೇಶಿಗರನ್ನ ಇರಿಸೋ ತಪ್ಪು, ಹೊರ ದೇಶದವರನ್ನ ಪತ್ತೆ ಹಚ್ಚಿ ವಾಪಸ್ ಕಳಿಸಬೇಕು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಅನೇಕರು ಬಾಂಗ್ಲಾದೇಶಿಗರಿದ್ದಾರೆ ಅನ್ನುವಂಥದ್ದು ವಿಪಕ್ಷ ಹೇಳ್ತಾ ಇರೋದು. ಆದರೆ ಸರ್ಕಾರ ಹೇಳ್ತಾ ಇರೋದು ಆ ರೀತಿ ಏನಾದರೂ ಇದ್ರೆ ಅದನ್ನ ಕೇಂದ್ರವೇ ಪತ್ತೆ ಹಚ್ಚಿ ಅವರನ್ನ ವಾಪಸ್ ಕಳಿಸಬೇಕಿತ್ತಲ್ಲ ಅನ್ನುವಂಥದ್ದನ್ನ ಸರ್ಕಾರ ಹೇಳ್ತಾ ಇದೆ. ಕಾರವಾರದಲ್ಲಿ ಬಸವರಾಜ ಹೊರಟ್ಟಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸರ್ಕಾರದ ಮೇಲೆ ಕಿಡಿಕಾರಿದ್ದಾರೆ. ಬಾಂಗ್ಲಾದೇಶಿಗರು ಏನಾದರೂ ಇದ್ರೆ ಅವರನ್ನ ಇರಿಸೋ ತಪ್ಪು, ಅವರಿಗೊಂದು ಮನೆ ಮಾಡಿಕೊಟ್ಟು ಸೂರು ಮಾಡಿಕೊಟ್ಟು ಅವರಿಗೆ ವೋಟರ್ ಐ ಡಿಗಳನ್ನು ಮಾಡಿಕೊಟ್ಟು ಇಲ್ಲಿನವರೇ ಅಂತ ರೆಕಗ್ನಿಷನ್ ಅನ್ನ ಕೊಡ್ತಾ ಇರೋದು ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ವಿಪಕ್ಷಗಳ ವಾದ. ಪಕ್ಷ ಜಾತಿ ಧರ್ಮದ ವಿಚಾರಗಳು ಇಲ್ಲಿ ಬರಬಾರ್ದು ಅಂತ ಹೊರಟ್ಟಿ ಮಾತಾಡಿದ್ದಾರೆ. ನಮ್ಮವರಿಗೆ ಅನ್ಯಾಯ ಮಾಡುವಂಥ ನೀತಿ ಬೇಡವೇ ಬೇಡ ಅಂದಿದ್ದಾರೆ. ಕಾರವಾರದಲ್ಲಿ ಬಸವರಾಜ ಹೊರಟ್ಟಿ ಮಾತಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನಾನೊಬ್ಬ ಕರ್ನಾಟಕದ ನಾಗರಿಕ ಇವತ್ತು ಬಾಂಗ್ಲಾದವರು ಅಲ್ಲಿಯವರು ಇಲ್ಲಿಯವರು ಬಂದು ನಮ್ಮ ದೇಶದ ನಮ್ಮ ರಾಜ್ಯದ ಜನ ಓಡಿಸೋದು ಶುದ್ಧ ತಪ್ಪು. ಆಗಲೇ ಮುಖ್ಯಮಂತ್ರಿ ಪತ್ರ ಬರ್ತೀನಿ ಸಂಬಂಧಪಟ್ಟವ್ರು ಹೇಳಿ ಯಾವುದೇ ಪರಿಸ್ಥಿತಿಯಲ್ಲಿ ಹೊರದೇಶದವ್ರನ್ನ ಇಮ್ಮಿಡಿಯೇಟ್ಲಿ ಇಲ್ಲಿಂದ ಹೊರಗೆ ಹಾಕುವಂತ ಕ್ರಮವನ್ನು ಸರ್ಕಾರ ತಗೋಬೇಕು. ಪಕ್ಷ ಜಾತಿ ಇಂಥದ್ದೆಲ್ಲ ಬರಬಾರ್ದು. ಯಾಕಂದ್ರೆ ನಮ್ಮ ದೇಶ ನಮ್ಮ ರಾಜ್ಯ ಅನ್ನೋದು ಬಹಳ ಪ್ರಮುಖವಾದದ್ದು. ನಮ್ಮವರಿಗೆ ಅನ್ಯಾಯ ಮಾಡಿ ಇನ್ನೊಬ್ಬರಿಗೆ ನ್ಯಾಯ ಕೊಡುವಂಥ ಪದ್ಧತಿ ಅಲ್ಲ ಯಾವ ಸರ್ಕಾರ, ಯಾವುದೇ ಸರ್ಕಾರದಲ್ಲ. ಅದಕ್ಕೆ ನಾಗಲೇ ಮುಖ್ಯಮಂತ್ರಿ ಪತ್ರ ಬರ್ತೀನಿ ಸಂಬಂಧಪಟ್ಟವ್ರಿಗೆ ಹೇಳಿನಿ, ಜಮೀರ್ ಅಹಮದ್ ಪತ್ರ ಬರ್ತೀನಿ ಇಮ್ಮಿಡಿಯೇಟ್ಲಿ ಇಲ್ಲಿ ಏನೈತೆ ಕೋಗಿಲಿಗೆ ಅದ್ರದ್ದು ಯಾರದಾರ ಅವರು ಯಾರು ಹಣ ತುಂಬಿದಾರ ಅವ್ರನ್ನ ವೆರಿಫೈ ಮಾಡೋರಿಗೆ ಅಕಸ್ಮಾತ್ ಅವ್ರೇನಾದರೂ ಯಾರ ಕಡೆ ದುಡ್ಡು ತುಂಬಿಸಿದ್ರೆ ಅವ್ರನ್ನ ಹೊರಗೆ ಹಾಕಂತ ಹೇಳಿನಿ. ಮತ್ತು ಅದು ಸರಿಯಾದಲ್ಲ ಕ್ರಮ ಸರ್ಕಾರದಿಂದ ತಕ್ಷಣ ಕ್ರಮ ತೆಗೆದುಕೊಂಡು ಒತ್ತಾಯ ಮಾಡ್ತಾರೆ. ಸಚಿವರಾಗಲಿ ಏನೇ ಇರಲಿ, ನಾನೊಬ್ಬ ಕರ್ನಾಟಕದ ನಾಗರಿಕ ಇವತ್ತು ಬಾಂಗ್ಲಾದವರು ಅಲ್ಲಿಯವರು ಇಲ್ಲಿಯವರು ಬಂದು ನಮ್ಮ ದೇಶದ ನಮ್ಮ ರಾಜ್ಯದ ಜನ ಓಡಿಸೋದು ಶುದ್ಧ ತಪ್ಪು. ಆಗಲೇ ಮುಖ್ಯಮಂತ್ರಿ ಪತ್ರ ಬರ್ತೀನಿ ಸಂಬಂಧಪಟ್ಟವ್ರಿಗೆ ಹೇಳಿ ಯಾವುದೇ ಪರಿಸ್ಥಿತಿಯಲ್ಲಿ ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಮನೆಯನ್ನ ಕಟ್ಕೊಂಡಿದ್ರು. ಆ ಮನೆಗಳನ್ನ ಈಗಾಗಲೇ ತೆರವು ಮಾಡಲಾಯಿತು. ಆ ನಂತರದಲ್ಲಿ ಈ ಘಟನೆ ಏನಿದೆ ಇದು ರಾಜಕೀಯ ಸ್ವರೂಪವನ್ನ ಕೂಡ ಪಡೆದುಕೊಳ್ತು. ಒಂದಷ್ಟು ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ಕಾರಣ ಆಯಿತು. ಸರ್ಕಾರದ ಮೇಲೆ ವಿಪಕ್ಷ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರ್ತಾ ಇದೆ. ರಾಜ್ಯದಲ್ಲಿ ಬಾಂಗ್ಲಾದೇಶಿಗರನ್ನ ಇರಿಸೋ ತಪ್ಪು, ಹೊರ ದೇಶದವರನ್ನ ಪತ್ತೆ ಹಚ್ಚಿ ವಾಪಸ್ ಕಳಿಸಬೇಕು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಅನೇಕರು ಬಾಂಗ್ಲಾದೇಶಿಗರಿದ್ದಾರೆ ಅನ್ನುವಂಥದ್ದು ವಿಪಕ್ಷ ಹೇಳ್ತಾ ಇರೋದು. ಆದರೆ ಸರ್ಕಾರ ಹೇಳ್ತಾ ಇರೋದು ಆ ರೀತಿ ಏನಾದರೂ ಇದ್ರೆ ಅದನ್ನ ಕೇಂದ್ರವೇ ಪತ್ತೆ ಹಚ್ಚಿ ಅವರನ್ನ ವಾಪಸ್ ಕಳಿಸಬೇಕಿತ್ತಲ್ಲ ಅನ್ನುವಂಥದ್ದನ್ನ ಸರ್ಕಾರ ಹೇಳ್ತಾ ಇದೆ. ಕಾರವಾರದಲ್ಲಿ ಬಸವರಾಜ ಹೊರಟ್ಟಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸರ್ಕಾರದ ಮೇಲೆ ಕಿಡಿಕಾರಿದ್ದಾರೆ. ಬಾಂಗ್ಲಾದೇಶಿಗರು ಏನಾದರೂ ಇದ್ರೆ ಅವರನ್ನ ಇರಿಸೋ ತಪ್ಪು, ಅವರಿಗೊಂದು ಮನೆ ಮಾಡಿಕೊಟ್ಟು ಸೂರು ಮಾಡಿಕೊಟ್ಟು ಅವರಿಗೆ ವೋಟರ್ ಐ ಡಿಗಳನ್ನು ಮಾಡಿಕೊಟ್ಟು ಇಲ್ಲಿನವರೇ ಅಂತ ರೆಕಗ್ನಿಷನ್ ಅನ್ನ ಕೊಡ್ತಾ ಇರೋದು ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ವಿಪಕ್ಷಗಳ ವಾದ. ಪಕ್ಷ ಜಾತಿ ಧರ್ಮದ ವಿಚಾರಗಳು ಇಲ್ಲಿ ಬರಬಾರ್ದು ಅಂತ ಹೊರಟ್ಟಿ ಮಾತಾಡಿದ್ದಾರೆ. ನಮ್ಮವರಿಗೆ ಅನ್ಯಾಯ ಮಾಡುವಂಥ ನೀತಿ ಬೇಡವೇ ಬೇಡ ಅಂದಿದ್ದಾರೆ. ಕಾರವಾರದಲ್ಲಿ ಬಸವರಾಜ ಹೊರಟ್ಟಿ ಮಾತಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಏನೇ ಇರಲಿ, ನಾನೊಬ್ಬ ಕರ್ನಾಟಕದ ನಾಗರಿಕ ಇವತ್ತು ಬಾಂಗ್ಲಾದವರು ಅಲ್ಲಿಯವರು ಇಲ್ಲಿಯವರು ಬಂದು ನಮ್ಮ ದೇಶದ ನಮ್ಮ ರಾಜ್ಯದ ಜನ ಓಡಿಸೋದು ಶುದ್ಧ ತಪ್ಪು. ಆಗಲೇ ಮುಖ್ಯಮಂತ್ರಿ ಪತ್ರ ಬರ್ತೀನಿ ಸಂಬಂಧಪಟ್ಟವ್ರಿಗೆ ಹೇಳಿ ಯಾವುದೇ ಪರಿಸ್ಥಿತಿಯಲ್ಲಿ ಹೊರದೇಶದವ್ರನ್ನ ಇಮ್ಮಿಡಿಯೇಟ್ಲಿ ಇಲ್ಲಿಂದ ಹೊರಗೆ ಹಾಕುವಂತ ಕ್ರಮವನ್ನು ಸರ್ಕಾರ ತಗೋಬೇಕು. ಪಕ್ಷ ಜಾತಿ ಇಂಥದ್ದೆಲ್ಲ ಬರಬಾರ್ದು. ಯಾಕಂದ್ರೆ ನಮ್ಮ ದೇಶ ನಮ್ಮ ರಾಜ್ಯ ಅನ್ನೋದು ಬಹಳ ಪ್ರಮುಖವಾದದ್ದು. ನಮ್ಮವರಿಗೆ ಅನ್ಯಾಯ ಮಾಡಿ ಇನ್ನೊಬ್ಬರಿಗೆ ನ್ಯಾಯ ಕೊಡುವಂಥ ಪದ್ಧತಿ ಅಲ್ಲ ಯಾವ ಸರ್ಕಾರ, ಯಾವುದೇ ಸರ್ಕಾರದಲ್ಲ. ಅದಕ್ಕೆ ನಾಗಲೇ ಮುಖ್ಯಮಂತ್ರಿ ಪತ್ರ ಬರ್ತೀನಿ ಸಂಬಂಧಪಟ್ಟವ್ರಿಗೆ ಹೇಳಿನಿ, ಜಮೀರ್ ಅಹಮದ್ ಪತ್ರ ಬರ್ತೀನಿ ಇಮ್ಮಿಡಿಯೇಟ್ಲಿ ಇಲ್ಲಿ ಏನೈತೆ ಕೋಗಿಲಿಗೆ ಅದ್ರದ್ದು ಯಾರದಾರ ಅವರು ಯಾರು ಹಣ ತುಂಬಿದಾರ ಅವ್ರನ್ನ ವೆರಿಫೈ ಮಾಡೋರಿಗೆ ಅಕಸ್ಮಾತ್ ಅವ್ರೇನಾದರೂ ಯಾರ ಕಡೆ ದುಡ್ಡು ತುಂಬಿಸಿದ್ರೆ ಅವ್ರನ್ನ ಹೊರಗೆ ಹಾಕಂತ ಹೇಳಿನಿ. ಮತ್ತು ಅದು ಸರಿಯಾದಲ್ಲ ಕ್ರಮ ಸರ್ಕಾರದಿಂದ ತಕ್ಷಣ ಕ್ರಮ ತೆಗೆದುಕೊಂಡು ಒತ್ತಾಯ ಮಾಡ್ತಾರೆ. ಸಚಿವರಾಗಲಿ ಏನೇ ಇರಲಿ, ನಾನೊಬ್ಬ ಕರ್ನಾಟಕದ ನಾಗರಿಕ ಇವತ್ತು ಬಾಂಗ್ಲಾದವರು ಅಲ್ಲಿಯವರು ಇಲ್ಲಿಯವರು ಬಂದು ನಮ್ಮ ದೇಶದ ನಮ್ಮ ರಾಜ್ಯದ ಜನ ಓಡಿಸೋದು ಶುದ್ಧ ತಪ್ಪು. ಆಗಲೇ ಮುಖ್ಯಮಂತ್ರಿ ಪತ್ರ ಬರ್ತೀನಿ ಸಂಬಂಧಪಟ್ಟವ್ರಿಗೆ ಹೇಳಿ ಯಾವುದೇ ಪರಿಸ್ಥಿತಿಯಲ್ಲಿ ಮಾಡಿರುವಂತ
ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಮನೆಯನ್ನ ಕಟ್ಕೊಂಡಿದ್ರು. ಆ ಮನೆಗಳನ್ನ ಈಗಾಗಲೇ ತೆರವು ಮಾಡಲಾಯಿತು. ಆ ನಂತರದಲ್ಲಿ ಈ ಘಟನೆ ಏನಿದೆ ಇದು ರಾಜಕೀಯ ಸ್ವರೂಪವನ್ನ ಕೂಡ ಪಡೆದುಕೊಳ್ತು. ಒಂದಷ್ಟು ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ಕಾರಣ ಆಯಿತು. ಸರ್ಕಾರದ ಮೇಲೆ ವಿಪಕ್ಷ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರ್ತಾ ಇದೆ. ರಾಜ್ಯದಲ್ಲಿ ಬಾಂಗ್ಲಾದೇಶಿಗರನ್ನ ಇರಿಸೋ ತಪ್ಪು, ಹೊರ ದೇಶದವರನ್ನ ಪತ್ತೆ ಹಚ್ಚಿ ವಾಪಸ್ ಕಳಿಸಬೇಕು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಅನೇಕರು ಬಾಂಗ್ಲಾದೇಶಿಗರಿದ್ದಾರೆ ಅನ್ನುವಂಥದ್ದು ವಿಪಕ್ಷ ಹೇಳ್ತಾ ಇರೋದು. ಆದರೆ ಸರ್ಕಾರ ಹೇಳ್ತಾ ಇರೋದು ಆ ರೀತಿ ಏನಾದರೂ ಇದ್ರೆ ಅದನ್ನ ಕೇಂದ್ರವೇ ಪತ್ತೆ ಹಚ್ಚಿ ಅವರನ್ನ ವಾಪಸ್ ಕಳಿಸ್ಬೇಕಿತ್ತಲ್ಲ ಅನ್ನುವಂಥದ್ದನ್ನ ಸರ್ಕಾರ ಹೇಳ್ತಾ ಇದೆ. ಕಾರವಾರದಲ್ಲಿ ಬಸವರಾಜ ಹೊರಟ್ಟಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸರ್ಕಾರದ ಮೇಲೆ ಕಿಡಿಕಾರಿದ್ದಾರೆ. ಬಾಂಗ್ಲಾದೇಶಿಗರು ಏನಾದರೂ ಇದ್ರೆ ಅವರನ್ನ ಇರಿಸೋ ತಪ್ಪು, ಅವರಿಗೊಂದು ಮನೆ ಮಾಡಿಕೊಟ್ಟು ಸೂರು ಮಾಡಿಕೊಟ್ಟು ಅವರಿಗೆ ವೋಟರ್ ಐ ಡಿಗಳನ್ನು ಮಾಡಿಕೊಟ್ಟು ಇಲ್ಲಿನವರೇ ಅಂತ ರೆಕಗ್ನಿಷನ್ ಅನ್ನ ಕೊಡ್ತಾ ಇರೋದು ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ವಿಪಕ್ಷಗಳ ವಾದ. ಪಕ್ಷ ಜಾತಿ ಧರ್ಮದ ವಿಚಾರಗಳು ಇಲ್ಲಿ ಬರಬಾರ್ದು ಅಂತ ಹೊರಟ್ಟಿ ಮಾತಾಡಿದ್ದಾರೆ. ನಮ್ಮವರಿಗೆ ಅನ್ಯಾಯ ಮಾಡುವಂಥ ನೀತಿ ಬೇಡವೇ ಬೇಡ ಅಂದಿದ್ದಾರೆ. ಕಾರವಾರದಲ್ಲಿ ಬಸವರಾಜ ಹೊರಟ್ಟಿ ಮಾತಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಏನೇ ಇರಲಿ, ನಾನೊಬ್ಬ ಕರ್ನಾಟಕದ ನಾಗರಿಕ ಅನ್ನೋದು ಇವತ್ತು ಬಾಂಗ್ಲಾದವರು ಅಲ್ಲಿಯವರು ಇಲ್ಲಿಯವರು ಬಂದು ನಮ್ಮ ದೇಶದ ನಮ್ಮ ರಾಜ್ಯದ ಜನ ಓಡಿಸೋದು ಶುದ್ಧ ತಪ್ಪು. ಆಗಲೇ ಮುಖ್ಯಮಂತ್ರಿ ಪತ್ರ ಬರೆದೇನೆ ಸಂಬಂಧಪಟ್ಟವ್ರು ಹೇಳಿ ಯಾವುದೇ ಪರಿಸ್ಥಿತಿಯಲ್ಲಿ ಹೊರದೇಶದವ್ರನ್ನ ಇಮ್ಮಿಡಿಯೇಟ್ಲಿ ಇಲ್ಲಿಂದ ಹೊರಗೆ ಹಾಕುವಂಥ ಕ್ರಮವನ್ನು ಸರ್ಕಾರ ತಗೋಬೇಕು. ಪಕ್ಷ ಜಾತಿ ಇಂಥದ್ದೆಲ್ಲ ಬರಬಾರ್ದು. ಯಾಕಂದ್ರೆ ನಮ್ಮ ದೇಶ ನಮ್ಮ ರಾಜ್ಯ ಅನ್ನೋದು ಬಹಳ ಪ್ರಮುಖವಾದದ್ದು. ನಮ್ಮವರಿಗೆ ಅನ್ಯಾಯ ಮಾಡಿ ಇನ್ನೊಬ್ಬರಿಗೆ ನ್ಯಾಯ ಕೊಡುವಂಥ ಪದ್ಧತಿ ಅಲ್ಲ ಯಾವ ಸರ್ಕಾರ, ಯಾವುದೇ ಸರ್ಕಾರ ಅಲ್ಲ. ಅದಕ್ಕೆ ನಾಗಲೇ ಮುಖ್ಯಮಂತ್ರಿ ಪತ್ರ ಬರೆದಿನಿ, ಸಂಬಂಧಪಟ್ಟವ್ರಿಗೆ ಹೇಳಿನಿ, ಜಮೀರ್ ಅಹಮದ್ ಪತ್ರ ಬರೆದಿನಿ. ಇಮ್ಮಿಡಿಯೇಟ್ಲಿ ಇಲ್ಲಿ ಏನೈತೆ ಕೋಗಿಲಿಗೆ ಅದ್ರದ್ದು ಯಾರದಾರ ಅವರು ಯಾರು ಹಣ ತುಂಬಿದಾರ ಅವ್ರನ್ನ ವೆರಿಫೈ ಮಾಡೋರಿಗೆ ಅಕಸ್ಮಾತ್ ಅವ್ರೇನಾದರೂ ಯಾರ ಕಡೆ ದುಡ್ಡು ತುಂಬಿಸಿದ್ರೆ ಅವ್ರನ್ನ ಹೊರಗೆ ಹಾಕಂತ ಹೇಳಿನಿ. ಮತ್ತು ಅದು ಸರಿಯಾದಲ್ಲ ಕ್ರಮ ಸರ್ಕಾರದಿಂದ ತಕ್ಷಣ ಕ್ರಮ ತೆಗೆದುಕೊಂಡು ಒತ್ತಾಯ ಮಾಡ್ತಾರೆ. ಸಚಿವರಾಗಲಿ ಏನೇ ಇರಲಿ, ನಾನೊಬ್ಬ ಕರ್ನಾಟಕದ ನಾಗರಿಕ ಅನ್ನೋದು ಇವತ್ತು ಬಾಂಗ್ಲಾದವರು ಅಲ್ಲಿಯವರು ಇಲ್ಲಿಯವರು ಬಂದು ನಮ್ಮ ದೇಶದ ನಮ್ಮ ರಾಜ್ಯದ ಜನ ಓಡಿಸೋದು ಶುದ್ಧ ತಪ್ಪು. ಆಗಲೇ ಮುಖ್ಯಮಂತ್ರಿ ಪತ್ರ ಬರೆದೇನೆ ಸಂಬಂಧಪಟ್ಟವ್ರಿಗೆ ಹೇಳಿ ಯಾವುದೇ ಪರಿಸ್ಥಿತಿಯಲ್ಲಿ ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಮನೆಯನ್ನ ಕಟ್ಕೊಂಡಿದ್ರು. ಆ ಮನೆಗಳನ್ನ ಈಗಾಗಲೇ ತೆರವು ಮಾಡಲಾಯಿತು. ಆ ನಂತರದಲ್ಲಿ ಈ ಘಟನೆ ಏನಿದೆ ಇದು ರಾಜಕೀಯ ಸ್ವರೂಪವನ್ನ ಕೂಡ ಪಡೆದುಕೊಳ್ತು. ಒಂದಷ್ಟು ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ಕಾರಣ ಆಯಿತು. ಸರ್ಕಾರದ ಮೇಲೆ ವಿಪಕ್ಷ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರ್ತಾ ಇದೆ. ರಾಜ್ಯದಲ್ಲಿ ಬಾಂಗ್ಲಾದೇಶಿಗರನ್ನ ಇರಿಸೋ ತಪ್ಪು, ಹೊರ ದೇಶದವರನ್ನ ಪತ್ತೆ ಹಚ್ಚಿ ವಾಪಸ್ ಕಳಿಸಬೇಕು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಅನೇಕರು ಬಾಂಗ್ಲಾದೇಶಿಗರಿದ್ದಾರೆ ಅನ್ನುವಂಥದ್ದು ವಿಪಕ್ಷ ಹೇಳ್ತಾ ಇರೋದು. ಆದರೆ ಸರ್ಕಾರ ಹೇಳ್ತಾ ಇರೋದು ಆ ರೀತಿ ಏನಾದರೂ ಇದ್ರೆ ಅದನ್ನ ಕೇಂದ್ರವೇ ಪತ್ತೆ ಹಚ್ಚಿ ಅವರನ್ನ ವಾಪಸ್ ಕಳಿಸ್ಬೇಕಿತ್ತಲ್ಲ ಅನ್ನುವಂಥದ್ದನ್ನ